ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತಿನಿಂದ ಇನ್ನಷ್ಟು ಹೊಸತನದೊಂದಿಗೆ, ಹೊಸ ರೂಪದೊಂದಿಗೆ, ಹೊಸ ಉತ್ಸಾಹ, ಹೊಸ ಹುರುಪಿನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಎಂದಿನಂತೆ ನಮ್ಮನ್ನ ಆಶೀರ್ವದಿಸಿ, ಹರಸಿ, ಹಾರೈಸಿ. ಈಗ ಸುದ್ದಿಗಳನ್ನ ಗಮನಿಸೋಣ. ಕೊಲೆ ಆರೋಪಿ ದರ್ಶನ್ ಟೆಂಪಲ್ ರನ್ ಮಾಡಿರುವಂತದ್ದು ಪತ್ನಿಯ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಭೇಟಿಯನ್ನ ನೀಡಿದ್ದಾರೆ. ಆಷಾಢ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ತಮ್ಮ ದಿನಕರ್ ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ. ಚಾಮುಂಡಿ ತಾಯಿಯ ದರ್ಶನ ಪಡೆದು ದಾಸ ದರ್ಶನ್ ಹಾಗೇನೆ ದಂಪತಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಬೆಳಂಬೆಳಗ್ಗೆ ದರ್ಶನ್ ದಂಪತಿ ಸಮೇತ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ದರ್ಶನ್ ಹೆಂಡತಿ, ದರ್ಶನ್ ಅವರ ತಮ್ಮ ಮತ್ತು ಕುಟುಂಬ ಸದಸ್ಯರು ಆಗಮಿಸಿದ್ರು. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಆಷಾಢ ಶುಕ್ರವಾರ ಆದ ಹಿನ್ನೆಲೆ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ದರ್ಶನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳು ಅಲ್ಲಿ ಮುಗಿಬಿದ್ದಿದ್ದಾರೆ. ಅಕ್ಕ ಬಸ್ ಬಂದ್ಬಿಡ್ಲಿ, ಬಸ್ ಬರಲಿ ಅಕ್ಕ ಬಸ್ ಬಂದ್ಬಿಡ್ಲಿ, ಬಸ್ ಬರಲಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಚಾಮುಂಡಿ ಬೆಟ್ಟದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಆಷಾಢ ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯ ದರ್ಶನಕ್ಕಾಗಿ ಭಕ್ತಗಣ ಬರುತ್ತೆ. ಈಗಾಗಲೇ ಜಿಲ್ಲಾಡಳಿತವೂ ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿರುವಂತಹದ್ದು, ಭಕ್ತರ ದರ್ಶನಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತೀವಿ, ವಿಐಪಿ ಬರೋದ್ರಿಂದ ಭಕ್ತರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಈ ಮಧ್ಯೆ ದರ್ಶನ್ ದಂಪತಿ ಸಮೇತ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಿಕೊಂಡಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಒಟ್ಟಲ್ಲಿ? ಶ್ರೀಪಾದ್, ಈಗಾಗಲೇ ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು ಸಹಜವಾಗಿ ಶಕ್ತಿ ದೇವತೆಯಾಗಿರುವಂತಹ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ತಾಯಿಯ ದರ್ಶನ ಪಡೆಯೋದಕ್ಕೆ ಸರತಿ ಸಾಲಲ್ಲಿ ನಿಂತು ಭಕ್ತರು ಬರ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿದ್ದೇನೆ ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಬೆಳಿಗ್ಗೆಯಿಂದಲೂ ಕೂಡ ಅಂದ್ರೆ ಈಗಾಗಲೇ ಬೆಳಿಗ್ಗೆ 5 ಗಂಟೆಯಿಂದಲೇ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇವತ್ತು ಕೂಡ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಲಕ್ಷ್ಮಿ ಅಲಂಕಾರದಿಂದ ಚಾಮುಂಡಿ ತಾಯಿಗೆ ಇವತ್ತು ವಿಶೇಷವಾದಂತಹ ಅಲಂಕಾರ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಇವತ್ತು ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಕಳೆದ ಬಾರಿ ಸರಿಸುಮಾರು 1.5 ಲಕ್ಷದಷ್ಟು ಜನರು ಕೂಡ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ರು. ಬಹಳ ಪ್ರಮುಖವಾಗಿ ಇವತ್ತು ಅಂದರೆ ನಟ ದರ್ಶನ್ ಅವರು ಕೂಡ ಈಗಾಗಲೇ ಕುಟುಂಬ ಸಮೇತ ಬಂದು ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಚಾಮುಂಡಿ ತಾಯಿಯ ಪರಮ ಭಕ್ತರು ಕೂಡ ಆಗಿದ್ದಾರೆ ಅವರು. ಸೊ ಹೀಗಾಗಿ ಪ್ರತಿ ಆಷಾಢ ಮಾಸದಲ್ಲೂ ಕೂಡ ಅವರು ಚಾಮುಂಡಿ ತಾಯಿಯ ದರ್ಶನಕ್ಕೆ ಬರ್ತಾರೆ. ಜೊತೆಗೆ ಅವರು ಯಾವುದೇ ರೀತಿಯಾದಂತಹ ಶೂಟಿಂಗ್ ಇರ್ಬೋದು, ಪ್ರತಿಯೊಂದು ಕೆಲಸಕ್ಕೆ ಹೋಗುವ ಮುನ್ನ ಮೊದಲಿಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನ ಪಡ್ತಾರೆ. ಜೊತೆಗೆ ಇವತ್ತು ಕೂಡ ಇನ್ನು ಸಹಜವಾಗಿ ಕಳೆದ ಬಾರಿ ಒಂದಷ್ಟು ಗೊಂದಲಗಳಾಗಿತ್ತು. ಯಾಕಂದ್ರೆ ಮೆಟ್ಲು ಹೊತ್ತು ಬರುವವರಿಗೆ ನೇರವಾಗಿ ದರ್ಶನ ಅಂತೇಳಿ ಪ್ರಾಧಿಕಾರ ಒಂದು ಘೋಷಣೆ ಮಾಡಿತ್ತು. ಇದರಿಂದಾಗಿ ಚಾಮುಂಡಿ ಬೆಟ್ಟದ ಮೆಟ್ಲು ಮೂಲಕವಾಗಿ ಸುಮಾರು 70,000 ರಿಂದ 80,000 ಜನ ಬಂದ ಕಾರಣಕ್ಕಾಗಿ ಸಹಜವಾಗಿ ಸಾಕಷ್ಟು ಗೊಂದಲಗಳ ಉಂಟಾಗಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯಾದಂತಹ ನೇರ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ.
ಅವರು ಕೂಡ ಮೆಟ್ಲೊತ್ಕೊಂಡು ಬಂದ್ರೆ ಅವರು ಕೂಡ ಧರ್ಮದರ್ಶನದಲ್ಲೇ ಬರಬೇಕಾಗುತ್ತೆ. ಜೊತೆಗೆ ಇಲ್ಲಿ 300 ರೂಪಾಯಿ ಟಿಕೆಟ್ ಇರ್ಬೋದು, 2000 ರೂಪಾಯಿ ಟಿಕೆಟ್ ಇರ್ಬೋದು, ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನು ದಾಸೋಹ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡಲಾಗಿದೆ. ಜೊತೆಗೆ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಕೂಡ ದರ್ಶನಕ್ಕೆ ಬರೋಕೆ ಈಗಾಗಲೇ ಏನು ವಿಐಪಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಸಹ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಸುಮಾರು 8:30ರಿಂದ 9 ಗಂಟೆ ಸಮಯದಲ್ಲಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನ ಪಡೆಯಲಿದ್ದಾರೆ. ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನ ನಿಷೇಧವನ್ನು ಮಾಡಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಹೆಲಿಪ್ಯಾಡ್ನ ಏನು ಆವರಣ ಇದೆ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಮೂಲಕ ಬರಬೇಕಾಗಿದೆ. ಸೊ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಾಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸುಸೂತ್ರವಾಗಿ ಬೆಳಗ್ಗೆಯಿಂದಲೂ ಕೂಡ ಸರದಿ ಸಾಲಲ್ಲಿ ಎಲ್ಲರೂ ಕೂಡ ದರ್ಶನ ಪಡಿತಾ ಇದ್ದಾರೆ. ಯಾವುದೇ ರೀತಿಯಾದ ಸದ್ಯಕ್ಕೆ ಗೊಂದಲಗಳು ಉಂಟಾಗಿಲ್ಲ. ಎಲ್ಲರೂ ಕೂಡ ತಾಯಿ ದರ್ಶನವನ್ನ ಪಡಿತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಇವತ್ತಿನಿಂದ ಇನ್ನಷ್ಟು ಹೊಸತನದೊಂದಿಗೆ, ಹೊಸ ರೂಪದೊಂದಿಗೆ, ಹೊಸ ಉತ್ಸಾಹ, ಹೊಸ ಹುರುಪಿನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ. ಎಂದಿನಂತೆ ನಮ್ಮನ್ನ ಆಶೀರ್ವದಿಸಿ, ಹರಸಿ, ಹಾರೈಸಿ. ಈಗ ಸುದ್ದಿಗಳನ್ನ ಗಮನಿಸೋಣ. ಕೊಲೆ ಆರೋಪಿ ದರ್ಶನ್ ಟೆಂಪಲ್ ರನ್ ಮಾಡಿರುವಂತದ್ದು ಪತ್ನಿಯ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ದರ್ಶನ್ ಭೇಟಿಯನ್ನ ನೀಡಿದ್ದಾರೆ. ಆಷಾಢ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು ದರ್ಶನ್ ಮತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ತಮ್ಮ ದಿನಕರ್ ಕೂಡ ಇವರಿಗೆ ಸಾಥ್ ನೀಡಿದ್ದಾರೆ. ಚಾಮುಂಡಿ ತಾಯಿಯ ದರ್ಶನ ಪಡೆದು ದಾಸ ದರ್ಶನ್ ಹಾಗೇನೆ ದಂಪತಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ನೋಡೋದಕ್ಕೆ ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಬೆಳಂಬೆಳಗ್ಗೆ ದರ್ಶನ್ ದಂಪತಿ ಸಮೇತ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ರು. ದರ್ಶನ್ ಹೆಂಡತಿ, ದರ್ಶನ್ ಅವರ ತಮ್ಮ ಮತ್ತು ಕುಟುಂಬ ಸದಸ್ಯರು ಆಗಮಿಸಿದ್ರು. ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಆಷಾಢ ಶುಕ್ರವಾರ ಆದ ಹಿನ್ನೆಲೆ ದರ್ಶನ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿರೋದು. ಈ ಸಂದರ್ಭದಲ್ಲಿ ದರ್ಶನ್ ನೋಡೋದಕ್ಕೆ ಅವರ ಅಭಿಮಾನಿಗಳು ಅಲ್ಲಿ ಮುಗಿಬಿದ್ದಿದ್ದಾರೆ. ಅಕ್ಕ ಪಾಸ್ ಬಂದ್ಬಿಡ್ಲಿ. ಬರಲಿ ಅಕ್ಕ ಪಾಸ್ ಬಂದ್ಬಿಡ್ಲಿ. ಬರಲಿ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಚಾಮುಂಡಿ ಬೆಟ್ಟದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಆಷಾಢ ಶುಕ್ರವಾರ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯ ದರ್ಶನಕ್ಕಾಗಿ ಭಕ್ತಗಣ ಬರುತ್ತೆ. ಈಗಾಗಲೇ ಜಿಲ್ಲಾಡಳಿತವೂ ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿರುವಂತದ್ದು, ಭಕ್ತರ ದರ್ಶನಕ್ಕೆ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ತೀವಿ, ವಿಐಪಿ ಬರೋದ್ರಿಂದ ಭಕ್ತರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರು. ಈ ಮಧ್ಯೆ ದರ್ಶನ್ ದಂಪತಿ ಸಮೇತ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡಿ ತಾಯಿಯ ದರ್ಶನವನ್ನ ಮಾಡಿಕೊಂಡಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಒಟ್ಟಲ್ಲಿ?
ಶ್ರೀಪಾದ್, ಈಗಾಗಲೇ ಆಷಾಢ ಮಾಸದ 2ನೇ ಶುಕ್ರವಾರ ಇವತ್ತು. ಸಹಜವಾಗಿ ಶಕ್ತಿ ದೇವತೆ ಆಗಿರುವಂತಹ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ತಾಯಿಯ ದರ್ಶನ ಪಡೆಯೋದಕ್ಕೆ ಸರತಿ ಸಾಲಲ್ಲಿ ನಿಂತು ಭಕ್ತರು ಬರ್ತಾ ಇರುವಂತದ್ದು. ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿದ್ದೇನೆ. ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಬೆಳಿಗ್ಗೆಯಿಂದಲೂ ಕೂಡ ಅಂದ್ರೆ ಈಗಾಗಲೇ ಬೆಳಿಗ್ಗೆ 5 ಗಂಟೆಯಿಂದಲೇ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಇವತ್ತು ಕೂಡ ಚಾಮುಂಡಿ ಬೆಟ್ಟದ ಆವರಣದಲ್ಲಿ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಲಕ್ಷ್ಮಿ ಅಲಂಕಾರದಿಂದ ಚಾಮುಂಡಿ ತಾಯಿಗೆ ಇವತ್ತು ವಿಶೇಷವಾದಂತಹ ಅಲಂಕಾರ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಚಾಮುಂಡಿ ಬೆಟ್ಟಕ್ಕೆ ಈಗಾಗಲೇ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಇವತ್ತು ದರ್ಶನ ಪಡೆಯೋದಕ್ಕೆ ಬರ್ತಾರೆ. ಕಳೆದ ಬಾರಿ ಸರಿಸುಮಾರು 1.5 ಲಕ್ಷದಷ್ಟು ಜನರು ಕೂಡ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ರು. ಬಹಳ ಪ್ರಮುಖವಾಗಿ ಇವತ್ತು ಅಂತಾನೆ ನಟ ದರ್ಶನ್ ಅವರು ಕೂಡ ಈಗಾಗಲೇ ಕುಟುಂಬ ಸಮೇತ ಬಂದು ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದಾರೆ. ಚಾಮುಂಡಿ ತಾಯಿಯ ಪರಮ ಭಕ್ತರು ಕೂಡ ಆಗಿದ್ದಾರೆ ಅವರು. ಸೊ ಹೀಗಾಗಿ ಪ್ರತಿ ಆಷಾಢ ಮಾಸದಲ್ಲೂ ಕೂಡ ಅವರು ಚಾಮುಂಡಿ ತಾಯಿಯ ದರ್ಶನಕ್ಕೆ ಬರ್ತಾರೆ. ಜೊತೆಗೆ ಅವರು ಯಾವುದೇ ರೀತಿಯಾದಂತಹ ಶೂಟಿಂಗ್ ಇರ್ಬೋದು, ಪ್ರತಿಯೊಂದು ಕೆಲಸಕ್ಕೆ ಹೋಗುವ ಮುನ್ನ ಮೊದಲಿಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನ ಪಡ್ತಾರೆ. ಜೊತೆಗೆ ಇವತ್ತು ಕೂಡ ಇನ್ನು ಸಹಜವಾಗಿ ಕಳೆದ ಬಾರಿ ಒಂದಷ್ಟು ಗೊಂದಲಗಳಾಗಿತ್ತು. ಯಾಕಂದ್ರೆ ಮೆಟ್ಲು ಹೊತ್ತು ಬರುವವರಿಗೆ ನೇರವಾಗಿ ದರ್ಶನ ಅಂತೇಳಿ ಪ್ರಾಧಿಕಾರ ಒಂದು ಘೋಷಣೆ ಮಾಡಿತ್ತು. ಇದರಿಂದಾಗಿ ಚಾಮುಂಡಿ ಬೆಟ್ಟದ ಮೆಟ್ಲು ಮೂಲಕವಾಗಿ ಸುಮಾರು 70 ರಿಂದ 80 ಸಾವಿರ ಜನರ ಬಂದ ಕಾರಣಕ್ಕಾಗಿ ಸಹಜವಾಗಿ ಸಾಕಷ್ಟು ಗೊಂದಲ ಉಂಟಾಗಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯಾದಂತಹ ನೇರ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ. ಅವರು ಕೂಡ ಮೆಟ್ಲು ಹೊತ್ಕೊಂಡು ಬಂದ್ರೆ ಅವರು ಕೂಡ ಧರ್ಮದರ್ಶನದಲ್ಲೇ ಬರಬೇಕಾಗುತ್ತೆ. ಜೊತೆಗೆ ಇಲ್ಲಿ 300 ರೂಪಾಯಿ ಟಿಕೆಟ್ ಇರ್ಬೋದು, 2,000 ರೂಪಾಯಿ ಟಿಕೆಟ್ ಇರ್ಬೋದು, ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಇನ್ನು ದಾಸೋಹ ವ್ಯವಸ್ಥೆ ಕೂಡ ಜಿಲ್ಲಾಡಳಿತ ಮಾಡಲಾಗಿದೆ. ಜೊತೆಗೆ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಕೂಡ ದರ್ಶನಕ್ಕೆ ಬರೋಕೆ ಈಗಾಗಲೇ ಏನು ವಿಐಪಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ಅಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಸಹ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಸುಮಾರು 8:30ರಿಂದ 9 ಗಂಟೆ ಸಮಯದಲ್ಲಿ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದು ತಾಯಿಯ ದರ್ಶನ ಪಡೆಯಲಿದ್ದಾರೆ. ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನ ನಿಷೇಧ ಮಾಡಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಹೆಲಿಪ್ಯಾಡ್ ಏನು ಆವರಣ ಇದೆ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ ಮೂಲಕ ಬರಬೇಕಾಗಿದೆ. ಸೊ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಲಾಗಿದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಸುಸೂತ್ರವಾಗಿ ಬೆಳಗ್ಗೆಯಿಂದಲೂ ಕೂಡ ಸರದಿ ಸಾಲಲ್ಲಿ ಎಲ್ಲರೂ ಕೂಡ ದರ್ಶನ ಪಡಿತಾ ಇದ್ದಾರೆ. ಯಾವುದೇ ರೀತಿಯಾದ ಸದ್ಯಕ್ಕೆ ಗೊಂದಲಗಳು ಉಂಟಾಗಿಲ್ಲ. ಎಲ್ಲರೂ ಕೂಡ ತಾಯಿ ದರ್ಶನವನ್ನ ಪಡಿತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ.